ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಕೋಕಿಲ್ಲಾ ವ್ಲಾಗ್ಸ್ ಕನ್ನಡ. ಇವತ್ತು ಯಾವುದ್ರ ಬಗ್ಗೆ ಬಂದಿದ್ದೀನಿ ಅಂದರೆ, ನಮ್ಮ ಮಿಡಲ್ ಕ್ಲಾಸಲ್ಲಿ ಸಣ್ಣ ಬಜೆಟಲ್ಲಿ ದೊಡ್ಡದಾಗಿ ಏನಿದೆ, ಯಾವ ಥರ ಗೋಲ್ಡ್ ಜ್ಯುವೆಲರ್ಸ್ಗಳಿದೆ ಅಂತ ನೋಡೋಣ. ಯಾವ ರೀತಿ ಎಲ್ಲ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಆವಾಗಿನ ಕಾಲದಲ್ಲಿತ್ತು 40 ಗ್ರಾಮಿಗೆ ಒಂದು ಲಾಂಗ್ ಸರ ಮಾಡಿಸೋದು. ಅದು ಅವಾಗಿಂದಿದು ಅಮೌಂಟ್ ಅವಾಗ ಕಡಿಮೆ ಇತ್ತು, ಚಿನ್ನದ ಬೆಲೆ ಜಾಸ್ತಿ ಇದ್ರು. ಅವತ್ತಿನ ಬಜೆಟಿಗೆ ಅದು ಚಿನ್ನದಕ್ಕೂ ಜಾಸ್ತಿನೇ ಅಂತಾನೆ ಅನ್ನಿಸ್ತಿತ್ತು ದುಡ್ಡು. ಆದರೆ ಇವತ್ತು ದುಡ್ಡು ಚೆನ್ನಾಗಿ ಬರ್ತಿದೆ, ಆದರೆ ಚಿನ್ನ ತುಂಬ ದುಬಾರಿ ಆಗ್ತಿದೆ. 1 ಗ್ರಾಮಿಗೆ 10,000 ಅಂತಂದರೆ ಎಲ್ಲ ಸೇರಿ 10,000 ಆಗುತ್ತೆ. 10,000 ಅಂತಂದರೆ ನಮ್ಗೆ 10 ಗ್ರಾಮಿಗೆ 1 ಲಕ್ಷ, 20 ಗ್ರಾಮಿಗೆ 2 ಲಕ್ಷ ಆಗಿದ್ರೆ 40 ಗ್ರಾಮ್ ಸರ ಮಾಡಿಸ್ತೀವಿ ನಾವು. ಲಾಂಗ್ ಸರ ಅಂತಂದಾಗ 4 ಲಕ್ಷ ಆಗೇ ಆಗುತ್ತೆ. ದುಡ್ಡಿದ್ದವರು 4 ಲಕ್ಷ ಕೊಟ್ಟಿನೂ ಮಾಡಿಸ್ತಾರೆ, 100 ಗ್ರಾಮ್ಗೂ ಮಾಡಿಸ್ತಾರೆ, 50 ಗ್ರಾಮ್ಗೂ ಮಾಡಿಸ್ತಾರೆ. ಬಟ್ ನಾವೇನು ಅಂತಂದರೆ 40 ಗ್ರಾಮಲ್ಲಿ 2 ಸರ ಬಂದರೆ 2 ಫಂಕ್ಷನ್ಗೆ ಹಾಕೊಂಡು ಮಜಾ ಮಾಡ್ಬೋದು ಅನ್ನೋಂಥವ್ರು. ಹಾಗಾಗಿ ಇವತ್ತು 20 ಗ್ರಾಮಿಂದ ನಾವು ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಇದೆ 20 ಗ್ರಾಮಿಂದ ಸರಗಳು, ಯಾವ್ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋಣ. ಎಲ್ಲಿ ಯಾವ ಜ್ಯುವೆಲರಿ ಶಾಪಲ್ಲಿ ಇದೆ ಅಂತಲೂ ನೋಡೋಣ. ಕೆಲವೊಂದು ಜ್ಯುವೆಲರಿ ಶಾಪಲ್ಲಿ ಹೇಗಿರುತ್ತೆ ಅಂದರೆ, ನಾವು 20 ಗ್ರಾಮಿಂದ ಫೋಟೋ ತೆಗೆದು ತೋರಿಸಿದ್ರೆ ನಮಗೆ ಇದು ಇದೆಯಲ್ಲ ಮಾಡಿಕೊಡಿ ಅಂದರೆ, ಇಲ್ಲ ಆ ಥರ ಬರಲ್ಲ, 20 ಗ್ರಾಮಿಗೆ ಇಷ್ಟೊಂದು ಕ್ಲಿಯರಾಗಿ ಬರಲ್ಲ, ಇಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ನಮಗೇನು ಅಂದರೆ 1 ಗ್ರಾಮಿಗೆ 10,000 ರೂಪಾಯಿ ಉಳಿದ್ರು ನಾವೇನೋ ಒಂದು ಸಣ್ಣ ಸ್ಮಾಲ್ ಬಜೆಟಲ್ಲಿ ನಾವು ಅಮೌಂಟ್ ಕೂಡಿಸಿ ತೊಗೋತಿರ್ತೀವಿ. ಅಂಥದ್ರಲ್ಲಿ 10,000 ರೂಪಾಯಿ ಅಂದರೂ ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಮಗೆ ಇಂಥದೇ ಪರ್ಟಿಕ್ಯುಲರ್ ಶಾಪಲ್ಲಿ ಇಷ್ಟೇ ಗ್ರಾಮ್ಸಿಗೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಅದು ಪ್ಲ್ಯಾನು ಚೆನ್ನಾಗಿರುತ್ತೆ ನಾವು ತೊಗೊಳಕ್ಕೆ ಅಂತಲೂ ಅನ್ಕೊಂತ ನನ್ನ ಜ್ಯುವೆಲರಿ ಕಲೆಕ್ಷನ್ ಜೊತೆ ಇದ್ರನ್ನು ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಯಾರ್ಯಾರಿಗೆ ಇದನ್ನು ನೋಡಬೇಕು ಅನ್ನೋ ಆಸೆ ಇದೆ, ಮತ್ತು ಯಾರ್ಯಾರು ಜ್ಯುವೆಲರೀಸ್ ತಗೋಬೇಕು ಅನ್ನೋ ಆಸೆ ಇರುತ್ತೆ, ದಯವಿಟ್ಟು ನೋಡಿ, ನಿಮಗೂ ಹೆಲ್ಪ್ ಆಗ್ಬೋದು. ಬಟ್ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲ ಕಳಿಸಿ ದೇವ್ರ ಪೂಜೆ ಮಾಡಿ ದೇವ್ರ ಮನೆಯಿಂದನೇ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಂದು ಯಾವಾಗಲೂ ಇರುತ್ತೆ. ನನ್ನ ಕೃಷ್ಣನ ಜೊತೆ ಅಂತಂತೂ ಇದ್ದೇ. ಇದು ನೋಡಿ 15 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿದೆ. ಇದು ನಾನು ಮಾಡಿಸಿದ್ದು 15 ಗ್ರಾಮ್ಸು. 15 ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಲಕ್ಷ್ಮಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಗಜಲಕ್ಷ್ಮಿ 2, ಮಧ್ಯದಲ್ಲಿ ಒಂದು ಗಜಲಕ್ಷ್ಮಿ, ಆ ಕಡೆ ಆನೆ, ಈ ಕಡೆ 8 ಅಷ್ಟಲಕ್ಷ್ಮಿ, ಈ ಕಡೆ 8 ಅಷ್ಟಲಕ್ಷ್ಮಿ. ಸ್ಯಾರಿ ಮೇಲೆ ಹಾಕ್ಕೊಂಡ್ರೇ ಅದಕ್ಕೊಂದು ಲುಕ್ಕು. ಸ್ಯಾರಿಗೆ ಒಂದು ಜ್ಯುವೆಲರ್ಸ್ ಒಂದೇ ಒಂದು ಸರ ಹಾಕ್ಕೊಂಡ್ರೆ ಆ ಹೆಣ್ಣಿಂದ ಅಂದರೂ ಇನ್ನೂ ಹೆಚ್ಚಾಗುತ್ತೆ. ಅದರಲ್ಲೂ ಸ್ಯಾರಿ, ಬಳೆಗಳು, ಹೂವು, ಕುಂಕುಮ ಇಟ್ಟಾಗ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಿಂಗೆ ಸ್ಟಾರ್ಟ್ ಆಗುತ್ತೆ. 15 ಗ್ರಾಮಿಂದ ನಿಮಗೆ 40 ಗ್ರಾಮ್ ತನಕ ನಾನು ಇದೇ ಡಿಸೈನಲ್ಲಿ ಸರಗಳನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಒಂದೊಂದು ತುಂಬ ಚೆನ್ನಾಗಿದೆ. ಪ್ರತಿಯೊಂದನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ. ಎಷ್ಟೊಂದು ಮಳೆ ಬಂದಿದೆ ಅಂದರೆ ನಾನು ಸ್ವೀಟ್ ಲೆಮನ್ನೇ ಒಣಗೋಗ್ಬಿಟ್ಟಿದ್ದೆ. ಸಖತ್ ಮಳೆ. ಪಾಪ ನನ್ನ ಮಗು ಕ್ರಿಕೆಟಿಗೆ ಹೋಗಬೇಕು ಆಗ್ತಿಲ್ಲ. ಗೊತ್ತಲ್ವ ಬೆಂಗಳೂರು ಮಳೆ ಹೇಗೆ ಅಂತ. ಬೆಂಗಳೂರಲ್ಲಿ ಮಳೆ ಬಂದುಬಿಟ್ರೆ ಡ್ರೈನೇಜ್ ಇರಲ್ಲಲ್ಲ, ಸೊ ಚೇಂಬರೆಲ್ಲ ಆಚೆ ಬಂದುಬಿಡುತ್ತೆ. ಅದು ದೊಡ್ಡ ಪ್ರಾಬ್ಲಮ್ಮು. ಏನು ಸ್ವೀಟು? ಎಕ್ಸಾಮ್ ಹೇಗೆ ಮಾಡಿದೆ ಇವತ್ತು? ಚೆನ್ನಾಗಿ ಮಾಡ್ದೆ. ನಾಳೆದು ರಿವಿಷನ್ ಆಯಿತಾ? ರಿವಿಷನ್ ಮಾಡಿದ್ರಾ? ಹೌದಾ? ಮತ್ತು ನೀನು ಓದುದಾ ಇಲ್ವ ಇನ್ನು? ಬಾಯಿ ತುಂಬ ಸ್ವೀಟ್ ತುಂಬ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ನೋಡಿ ಅವನು. ಏನು ತಿಂದು ಚಿನಿಮಾ? ಏನು ತಿಂದೆ? ಹಾಂ, ಏನು ಗೊಜ್ಜು? ಚಿಕನ್ನ? ಒಬ್ಬಾ, ಇವತ್ತೇನಿದು? ಹೌದಾ? ಇವತ್ತು ಕ್ರಿಕೆಟ್ ಯಾಕೆ? ಮಳೆ ಬರ್ತಿತ್ತು ಅಂತಾನ? ಮಳೆ ಬಂದರೆ ಏನಾಗುತ್ತೆ ರೋಡು?
ನನ್ನ ವಿಡಿಯೋನ ನೋಡಿ ನನ್ನ ಜ್ಯುವೆಲರಿದ್ದು ಮತ್ತು ಇವತ್ತಿನ ಬ್ಲಾಗು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಡೈಲಿ ರಿಕ್ವೆಸ್ಟ್ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಬಾಯ್.